ದರ್ಶನ್ ಇಲ್ಲ ದೀಪಕ್ ಶ್ರೀನಿವಾಸ್. ದರ್ಶನ್ ಅವರು ನನಗೆ ತುಂಬಾ ಲೇಟ್ ಆಗುತ್ತೆ ಪರಿಚಯ ಆದ್ರು. ಆಕ್ಚುಲಿ ಮೆಜೆಸ್ಟಿಕ್ ಪಿಕ್ಚರ್ ನಾನು ಮಾಡ್ಬೇಕಾಗಿತ್ತು ಅವ್ರ ಜೊತೆಯಲ್ಲಿ, ಅದೇನೋ ಡೇಟ್ ಸಟ ಇಲ್ಲ ಅಂತ ಮಾಡಲಿಲ್ಲ. ಆಮೇಲೆ ಅದು ಕ್ಯಾರೆಕ್ಟರ್ ಜೈ ಜಗದೀಶ್ ಮಾಡಿದ್ರು. ಆಮೇಲೆ ಅದಕ್ಕೆ ಮೊದಲು ನನಗೆ ಅವ್ರ ತಂದೆಯವರು ತೂಗುದೀಪ್ ಶ್ರೀನಿವಾಸ್ ಅವರು, ಅವ ನನ್ನ ಅಪ್ಕಮಿಂಗ್ ಹೀರೋ ಅಂದ್ರೆ ಆರ್ಟಿಸ್ಟು. ಈ ತಮ್ಮನ ಕ್ಯಾರೆಕ್ಟ್ರು ಆ ಥರ ಯಾವುದೋ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದ್ರೆ ಅವ್ರು ಹೇಳ್ಬಿಡೋರು, ರೋಜಿಮುನಿ ಅಣ್ಣನಿಗೆ ಆಮೇಲೆ ಪ್ರಭಾಕರ್ ಅಣ್ಣನಿಗೆ, ಚರಣದ ಹುಡುಗನ ಹಾಕೋಣ ಚೆನ್ನಾಗಿರ್ತಾನೆ ಅವನು, ನನ್ನ ಮಗನ ಕ್ಯಾರೆಕ್ಟರ್ ಕಟ್ಟ ಇರ್ತಾನೆ ಅಂತ ಹೇಳೋರು. ಆ ಥರ ನನಗೊಂದು ಸುಮಾರು ಸಿನಿಮಾಗಳನ್ನ ಕೊಡ್ಸಿದ್ರು ಅವರು. ಅವಾಗ ನಾನು ಅವ್ರಿಗೆ ನೋಡಿದ್ರೆ ನನಗೇನೋ ಒಂಥರ ಅವ್ರ ಮೇಲೆ ಭಕ್ತಿ. ಅಲ್ಲ, ತೂಗುದೀಪ್ ಶ್ರೀನಿವಾಸ್ ಅವರು. ತೂಗುದೀಪ್ ಶ್ರೀನಿವಾಸ್ ಅವರು ಹೆಂಗೆ ಮಡ್ರಾಸ್ ಹೋದ್ರೆ ನನಗೆ ಏನೋ ಕುಡಿತೀನೋ ಅಂತ ಕೇಳ್ಬಿಟ್ಟು ಏನೋ ಕೊಡೋರು, ಬೀರ್ ಗೀರ್ ಕೇಳಿದ್ರೆ ಕೊಡೋರು. ಎಲ್ಲ ಒಂದೇ ರೂಮಲ್ಲಿ ಅಂದರೆ ರೂಮ್ ಪಕ್ಕದ ರೂಮ್ ಹಾಕೊಳ್ತಾ ಇದ್ವಿ. ಪ್ರಭಾಕರಣ್ಣ ಅಲ್ಲೇ ಇರ್ತಾ ಇದ್ರು. ಅವರು ತುಂಬಾನೇ ಕ್ಲೋಸ್ ನನಗೆ. ಅವ್ರ ಜೊತೆ ತುಂಬಾ ಪಿಕ್ಚರ್ ಮಾಡಿದೆ, ಟೈಗರ್ ಅಂತ, ಆಮೇಲೆ ತುಂಬಾ ಸಿನಿಮಾಗಳು ಮಾಡಿದೆ. ಸೊ ಇದು ಹಿಂಗಿರ್ಬೇಕಾದ್ರೆ ಎಸ್ ನಾರಾಯಣ ಅವ್ರು ಮಹಾಭಾರತ ಒಂದು ಪಿಕ್ಚರ್ ಮಾಡ್ತಾ ಇದ್ರು. ಅದರಲ್ಲಿ ದರ್ಶನ್ ಅವ್ರನ್ನ ನನಗೆ ಪರಿಚಯ ಮಾಡಿಸಿದ್ರು. ಈ ತರ ಇವರು ನಮ್ಮ ತೂಗುದೀಪ್ ಶ್ರೀನಿವಾಸ ಮಗ ಅಂತ. ಅಂಜಿ ಅವ್ರ ಬಗ್ಗೆ ಹೇಳ್ದ, ಅಂಜಿ ನಾಗರಾಜ್. ಇಲ್ಲ, ಅವ್ನ ಹುಡುಗ ನನ್ನ ಹತ್ರ ಕ್ಯಾಮ್ರಾ ಕೆಲಸ ಮಾಡಿದ್ದಾನೆ, ಅವ್ರಿಗೆ ನಾನ್ ವೆಜ್ ತುಂಬಾ ಇಷ್ಟ. ನನ್ನ ಹೆಂಡತಿ, ಅವ್ರು ಮರಾಠಿ ಹುಡುಗಿನ ಮದುವೆ ಆಗಿರೋದು, ಅಂಜಿ ನಾಗರಾಜ್. ನನ್ನ ಹೆಂಡತಿ ಒಳ್ಳೆ ಅಡುಗೆ ಮಾಡ್ತಾರೆ, ಬಂದು ಊಟ ಮಾಡ್ಕೊಂಡು ಹೋಗ್ತಾನೆ ಅಂತ. ಆ ಥರ ಒಂದು ಅವ್ರ ಜೊತೆ ತುಂಬಾ ಕೆಲಸ ಮಾಡ್ತಾ ಇದ್ದ ಹುಡುಗ ಅವನು. ನಾನು ಅವ್ನು ನೋಡ್ಬಿಟ್ಟು ನನಗೆ ಹೇಳಿದೆ, ಏನು ಹುಡುಗ ಚೆನ್ನಾಗಿದೆ, ಯಾಕೆ ಅವ್ನು ಹೀರೋ ಮಾಡಬಾರ್ದು ಅಂತ. ಮಾಡೋಣ ಅಂದ್ರು. ಸರಿ, ಅವರು ಆ ಶೂಟಿಂಗ್ ಮುಗಿಸ್ಬೇಕಲ್ಲ ಅಂತ ಆ ಮಹಾಭಾರತ ಪಿಕ್ಚರ್ ಶೂಟಿಂಗ್ ಇದ್ವಿ. ಅಲ್ಲಿ ಬಂದ್ರು. ಆಮೇಲೆ ದರ್ಶನ್ ಮಾಡಿದ್ದಾರೆ, ಹೌದು. ಒಂದೇನೋ ಹುಡುಗರಿಗೆ ವಾಯ್ಸ್ದು. ಆಮೇಲೆ ಮಾಡಿದ್ದಾರೆ, ಹೌದು, ಗೊತ್ತು, ಮಾಡಿದ್ದಾರೆ. ಆಮೇಲೆ ಅವ್ರ ತಮ್ಮ ನಾರಾಯಣ್ ತಮ್ಮ ಎಸ್ ಗೋವಿಂದು ಅವರು ಪಿಕ್ಚರ್ ಮಾಡಿದ್ರು. ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು ದರ್ಶನ್. ಸೊ ಅವಾಗಲೂ ಜಾಸ್ತಿ ಮಾತಾಡ್ತಾ ಇಲ್ಲ ಹುಡುಗ ಯಾರ ಹತ್ರ, ತುಂಬಾ ನಾಚಿಕೆ ಅವ್ರಿಗೆ. ಸೊ ನಾನು ಹೇಳ್ತಾ ಇದ್ದೆ, ನಿಮ್ಮ ಅಪ್ಪ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದೇನೆ, ಬಾ ಕುತ್ಕೋ, ಬಾ ಊಟ ಮಾಡೋಣ ಒಟ್ಟಿಗೆ ಅಂದ್ರೆ ಬರ್ತಾ ಇರ್ಲಿಲ್ಲ. ದೂರ ಇರೋನು, ಒಂಥರ ಭಕ್ತಿ ಜಾಸ್ತಿನೋ ಇಲ್ಲ ಭಯನೋ ಗೊತ್ತಿಲ್ಲ, ಹಂಗಿರೋದು. ಆಮೇಲೆ ನೋಡಿದ್ರೆ ಬೆಳೆದ್ಬಿಟ್ರು, ಒಳ್ಳೆ ಹೆಸರು ಮಾಡಿದ್ರು. ತಮಿಳ್ನಾಡು ರಜನಿಕಾಂತ್ ಹೆಂಗೋ ಕರ್ನಾಟಕದಲ್ಲಿ ಇವರು ದರ್ಶನ್ ಅವರು ಒಂದು ಮೇಯರ್ ನಟ ಆಗ್ಬಿಟ್ರು, ದೊಡ್ಡ ನಟ ಆಗ್ಬಿಟ್ರು. ನನಗೆ ಖುಷಿ ಆಯ್ತು ಅವ್ರು ನೋಡಿದ್ಮೇಲೆ. ಆಮೇಲೆ ಡಿ ಬಾಸ್ ಅಂತ ಅವ್ರ ಹೆಸರು ಇಟ್ರು. ಆಮೇಲೆ ಅವ್ರ ತಮ್ಮ ದಿನಕರ್ ಅವರು, ಆಮೇಲೆ ಅಮ್ಮ ಎಲ್ಲ ತುಂಬಾ ಚೆನ್ನಾಗಿ ನನ್ನ ಹತ್ರ ಮಾತಾಡ್ತಾರೆ. ಆಮೇಲೆ ನಮ್ಮ ಸುಧೀರ್ ಅವರು, ಆರ್ಟಿಸ್ಟ್ ಸುಧೀರ್, ತರುಣ್ ಮೊನ್ನೆ ಫೋನ್ ಮಾಡಿದ್ದೆ, ಮಾತಾಡಿದ್ವಿ, ಚೆನ್ನಾಗಿ ಮಾತಾಡಿದ್ರು ತರುಣ್. ಸೊ ಸುಧೀರ್ ಅವರು ನನಗೆ ತುಂಬಾ, ಅವರು ಸೇಮ್ ತೂಗುದೀಪ್ ಶ್ರೀನಿವಾಸ್ ಅವ್ರ ಥರನೇ. ತೂಗುದೀಪ್ ಶ್ರೀನಿವಾಸ್ ಏನ್ ಮಾಡಿದ್ದಾರೆ ನಿಮ್ಗೆ? ತುಂಬಾ ಹೆಲ್ಪ್ ಮಾಡಿದ್ರು ಅಂದ್ರೆ ಎಷ್ಟು ಪಿಕ್ಚರ್ ಕೊಡ್ಸಿದ್ದಾರೆ ಸರ್ ನನಗೆ ಅವರು. ಅಲ್ಲಿ ಹೋಗೋ ನೀನು, ಅವ್ರು ಬರ್ತಾರೆ, ನೀನು ಸ್ವಲ್ಪ ದುಡ್ಡು ತಗೋ ಅಂತ. ಆಮೇಲೆ ಮಡ್ರಾಸ್, ಅವಾಗೆಲ್ಲ ಮಡ್ರಾಸ್ ಜಾಸ್ತಿ ಶೂಟಿಂಗ್ ಮಾಡ್ತಾ ಇದ್ವಿ ನಾವು. ಮಡ್ರಾಸ್ ಹೋಗ್ಬಿಟ್ರೆ ನನ್ನ ಒಂದು ತಂದೆ ಸ್ಥಾನದಲ್ಲಿ ಅವ್ರು ನನ್ನ ನೋಡ್ಕೊಳ್ತಾ ಇದ್ರು. ಚರಣ್ ಬಾಯಿಲಿ ಊಟ ಮಾಡು, ನಿನ್ನ ಮಕ್ಕಳು ಸರಿಯಾಗಿ ಕೊಡಲ್ಲ, ಸಾಯಂಕಾಲ ರೂಮ್ ಹೋಗ್ತಾ ಇದೆ. ಅಲ್ಲಿ ಅವ್ರು ಏನೇನೋ ತರಿಸೋರು, ಚಿಕನ್ನು ಫಿಶು ತರಿಸೋರು. ಅವ್ರ ಜೊತೆ ಕುತ್ಕೊಂಡು ಅಲ್ಲಿ ಸುಧೀರಣ್ಣ ಬರೋರು. ಸುಧೀರಣ್ಣ ಕುಡಿತಾ ಇರಲಿಲ್ಲ ಅವರು. ಆಮೇಲೆ ಪ್ರಭಾಕರಣ್ಣ ಬರೋರು, ರಜನಿ ಸರು ಬರೋರು. ಸೊ ಎಲ್ಲ ಕೂತ್ಕೊಂಡು ಅಶೋಕ್ ಅವರು ಬರೋರು. ಸೊ ನಮ್ಮ ಆರ್ಟಿಸ್ಟ್ ಅಶೋಕ್ ಅವರು. ಸೊ ಈ ಥರ ನಮಗೆ ಪಾಮ್ರೋ ಹೋಟ್ಲ್ ಅಂದರೆ ಒಂಥರ ಮನೆ ಇದ್ದಂಗೆ ನಮ್ಮ ಕನ್ನಡದವ್ರಿಗೆ. ಅವಾಗ ಅಲ್ಲಿ ಹೋಗಿ ಎಲ್ಲ ಕುತ್ಕೊಂಡು ಗಿಡೋದೆಲ್ಲ ಮಾಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಸೊ ಆ ಥರ ಇರ್ಬೇಕಾದ್ರೆ ನನಗೆ ತೂಗುದೀಪ್ ಶ್ರೀನಿವಾಸ್ ಅವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಟೈಗರ್ ಪ್ರಭಾಕರ್ ಅವರು ಮತ್ತು ಸುಧೀರಣ್ಣ ಅವರು, ಇವರೆಲ್ಲ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಅವಾಗ. ಯಾಕಂದ್ರೆ ಆಗಿನ ಕಾಲದಲ್ಲಿ ವೀರೇಶ್, ಹೊಸ ಕಲಾವಿದ ಚಿತ್ರರಂಗದ ಒಳಗಡೆ ಬರಬೇಕು ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಇತ್ತು ಅವಾಗ. ಎಂತ ಪ್ರಾಬ್ಲಮ್ ಇತ್ತು ಅಂದ್ರೆ, ಸ್ವಲ್ಪ ಮಾರಿದ್ರೆ ಮನೆಗೆ ಹೋಗ್ಬೇಕು, ಹಂಗೆ. ಅವಾಗೆಲ್ಲ ಏನು ಗ್ರೂಪಿಸಮ್ ಇಲ್ಲ, ಬಟ್ ಇಷ್ಟ ಆಗ್ಬೇಕು ನೀವು ಅವ್ರಿಗೆ. ಯಾವುದೇ ಕಲಾವಿದ ಆಗ್ಲಿ ಯಾವನೇ ಆಗ್ಲಿ ಇಷ್ಟ ಆಗ್ಬಿಟ್ರೆ ಬಿಡ್ತಾ ಇರಲಿಲ್ಲ. ನನ್ನೆಲ್ಲ ಪ್ರತಿಯೊಬ್ಬರು, ದಿನೇಶ್ ಅಣ್ಣ ಅವರು, ನಮ್ ದಿನೇಶ್ ಅಣ್ಣ ಇದಾರಲ್ಲ, ಅವರು ಮಾರುತಿ ಮಹಿಮೆ ಪಿಕ್ಚರ್ಗೆ ಹೀರೋ ಯಾರು ಅಂದ್ರೆ ಅಜಂತ ರಾಜುಗೆ ಚರಣ್ ರಾಜು ಹಾಕೊಳ್ರಿ ಚೆನ್ನಾಗಿದ್ದಾರೆ ಅಂತ ಅವರು. ನಾನು ಭವ್ಯ ಮಾಡಿದ್ದು ಮಾರುತಿ ಮಹಿಮೆ. ಸೊ ಆ ಥರ ಅವಾಗ ನಮ್ಮ ಸುಧೀಂದ್ರ ಪ್ಲಸ್ PR ಸುಧೀಂದ್ರ ಅವರು, ಇವರೆಲ್ಲ ಅವಾಗ ಒಂಥರ ನನಗೆ, ಅದೇ ಯಾವ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಇದೆಲ್ಲ ಅನುಬಂಧದಿಂದ ನಾನು ತುಂಬಾ ಚೆನ್ನಾಗಿ ಬೆಳೆದೆ. ಆಮೇಲೆ ದರ್ಶನ್ ಹೆಂಗಿದ್ರು ನಿಮ್ ಜೊತೆ? ತುಂಬಾ ಭಯ ಬೀಳೋನು ಅಂದ್ರೆ, ಅವಾಗ
ಅದು ಮರ್ಯಾದೆ ಅಂತ ಅನ್ಸುತ್ತೆ ನನಗೆ. ಬಟ್ ಅವರು ಹೆಚ್ಚಿಗೆ ಎಕ್ಸ್ಪೋಸ್ ಆಗ್ತಾರಲ್ಲ ಯಾರ ಹತ್ರ, ಅದೇನ್ ಕ್ಯಾರೆಕ್ಟರ್ ಮಾಡ್ಬಿಟ್ಟು ಅಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡೋನು. ಎಷ್ಟು ಸಿನಿಮಾ ಮಾಡಿದ್ದೀರಿ ಅದೊಂದೇ? ಎರಡು ಎಸ್ ನಾರಾಯಣದೊಂದು, ಎಸ್ ಗೋವಿಂದೊಂದು ಅಷ್ಟೇ. ಸೊ ಆತರ ದರ್ಶನ್ ಅವ್ರು ಬೆಳೆದ ಮೇಲೆ ಒಂದ್ಸರಿ ನಾನು ಅವ್ರನ್ನ ಸಂದೇಶ್ ಹೋಟ್ಲ್ ಹತ್ರ ಮೀಟ್ ಮಾಡಿದೆ ಮೈಸೂರಲ್ಲಿ. ಈಗ ರೀಸೆಂಟ್ ಆಗಿ ಅಂದ್ರೆ ಅವಾಗ ಅವರು ಅರ್ಜುನ್ ಜನ ಪಿಕ್ಚರ್ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು, ಇವರು ಸಂದೇಶ್ ನಾಗರಾಜ್ ಅವರ ಪ್ರೊಡ್ಯೂಸರ್ ಅನ್ಸುತ್ತೆ. ನಾನು ಅಲ್ಲಿ ಸಂದೇಶ್ ನಾಗರಾಜ್ ಹೋಟ್ಲ್ ಇದ್ದೆ. ನಾನು ಶೂಟಿಂಗ್ ಬೆಳಗ್ಗೆ 7 ಗಂಟೆಗೆ ಆಚೆ ಹೋಗ್ತಾ ಇದ್ದೆ. ಇವರೆಲ್ಲ ಕಾರ್ ತರ ಇದ್ಕೊಂಡು ಹಾಡು ಕೇಳ್ತಾ ಇದ್ರು. ನನಗೆ ಡ್ರೈವರ್ ವಿಶ್ವ ಹೇಳ್ದ, ಅಣ್ಣ ಅಲ್ಲಿ ದರ್ಶನ್ ಅಣ್ಣ ಇದಾರ ಅಂತ. ನೋಡ್ಬಿಟ್ಟು ಹಾಯ್ ದರ್ಶನ್ ಹೇಗಿದೆಯಮ್ಮ ಅಂತ ತಪ್ಕೊಂಡು ಸಂದೇಶ್ ಅವ್ರಿಗೆ ನಮಸ್ಕಾರ ಹೇಳಿ ಆಮೇಲೆ ಅರ್ಜುನ್ ಜನ್ಯ ಮಾತಾಡ್ಕೊಂಡು ಏನ್ ಸರ್ ಮೇಂಟೈನ್ ಮಾಡ್ತೀರಾ ನೀವು ಅಂತ ದರ್ಶನ್ ನನ್ ಕೇಳ್ದ. ಏನಿಲ್ಲಪ್ಪ ಹಂಗೆ ನಿಮ್ ಮಗ ಪಿಕ್ಚರ್ ಮಾಡ್ತಾವ್ರಂತೆ, ಹೌದು ಒಳ್ಳೇದಾಗ್ಲಿ ಸರ್ ಅಂತಂದ್ರು. ಆಯ್ತಪ್ಪ ಮಾಡ್ತಾರೆ, ನಿಮ್ ಜೊತೆ ಯಾವ್ದು ಬೇಕಾದ್ರೆ ಹಾಕೊಳ್ಳಿ ಅಂತಂದೆ. ಹೇಳ್ತೀನಿ ಸರ್ ಅಂದ. ಒಂದು ತುಂಬಾ ಮರ್ಯಾದೆ ನನ್ ಕಂಡ್ರೆ, ತುಂಬಾ ಒಳ್ಳೆ ಹುಡುಗ ಸರ್, ಒಂಥರ ನಾಚಿಕೆ ಸ್ವಭಾವ ಜಾಸ್ತಿ ಅವನಿಗೆ. ಬಟ್ ಆಮೇಲೆ ಅದೇನೋ ಗೊತ್ತಿಲ್ಲ ಏನೇನೋ ಸರಿ. ಆಸ್ ಎ ಪರ್ಸನ್ ನನಗೆ ಕಂಡಿರೋದು ಒಬ್ಬ ಒಳ್ಳೆ ದರ್ಶನ್ ತರ ಕಂಡಿದ್ದಾರೆ. ಸೊ ಅದರಲ್ಲಿ ನನಗೆ ಯಾವುದು ಅವ್ರ ತರ ಕೊರತೆ ಕಾಣಲಿಲ್ಲ. ಸಕ್ಸಸ್ ಅನ್ನೋದು ಬಂದ್ಮೇಲೆ ಸ್ವಲ್ಪ ಏನೋ ಇರುತ್ತೆ, ಅದು ಅವರವರ ಲೈಫಲ್ಲಿ ಎಂಜಾಯ್ ಮಾಡ್ತಾರೆ. ನಾವು ಎಂಜಾಯ್ ಮಾಡಿದೀವಿಲ್ಲ ಅಂತಲ್ಲ, ಅಂಬರೀಷನ್ನ ಎಂಜಾಯ್ ಮಾಡಿದ್ವಿ, ಎಲ್ಲರೂ ಎಂಜಾಯ್ ಮಾಡಿದೀವಿ. ಬಟ್ ಏನೋ ಒಂದು ಆಗೋಯ್ತು. ಸೊ ಅದೊಂದು ತುಂಬಾನೇ ಬೇಜಾರಾಗುತ್ತೆ. ಒಬ್ಬ ಒಳ್ಳೆ ನಟ, ಒಬ್ಬ ಒಳ್ಳೆ ಆರ್ಟಿಸ್ಟು, ಸ್ಟೇಜ್ ಮೇಲೆ ಚೆನ್ನಾಗಿ ಮಾಡೋರು ಆಕ್ಟಿಂಗ್ ಅವರು, ದರ್ಶನ್ ಅವರು ಪುನೀತ್ ಅವರು ಇಬ್ರು ಒಂದು ಬಬ್ರುವಾಣ ಅದೊಂದು ಆಡ್ ಮಾಡಿದ್ರು, ಇದು ಪ್ಲೇ ಮಾಡಿದ್ರು ಪ್ಯಾಲೇಸ್ ಅಲ್ಲಿ, ಸ್ಟೇಟ್ ಅವಾರ್ಡ್ ಫಂಕ್ಷನ್ ಅಲ್ಲಿ. ಅಯ್ಯೋ ಅದ್ರಲ್ಲಿ ಏನು ದರ್ಶನ್ ಅಂದ್ರೆ ಆ ಹೈಟ್ ವೆಯ್ಟ್ಗೆ ಆ ಗದೆ ಹಾಕೊಂಡು ನಿಂತ್ಕೊಂಡ್ರೆ ಅದು ನನಗೆ ಒಂಥರ ತುಂಬಾ ಅಂದವಾಗಿ ಕಾಣೋರು. ಆಮೇಲೆ ವೆರಿ ನೈಸ್ ಬಾಯ್. ಮೆಜೆಸ್ಟಿಕ್ ಪಿಕ್ಚರು ಫಸ್ಟ್ ಇದಕ್ಕೆ ಏನು ಪ್ರಿವ್ಯೂಗೆ ನಾನು ಕರೆದಿದ್ರು, ನಾನು ಹೋಗಿದ್ದೆ ಅವತ್ತು. ನೋಡ್ಬಿಟ್ಟು ಬಂದು ವಿಶ್ ಮಾಡಿ ಬಂದೆ ಅವರಿಗೆ. ಆಮೇಲೆ ಅಂಜಿ ನಾಗರಾಜ್ ಅಂತೂ ಸಿಕ್ಕರೆ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಮೊನ್ನೆ ದಿನಕರ್ ಹತ್ರನೂ ಅದೇ ಮಾತಾಡಿದೆ. ಬಟ್ ಏನು ಎಲ್ಲ ಚೆನ್ನಾಗಿದ್ರೆ ಸಾಕಷ್ಟು ನಮ್ಮ ಹುಡುಗರು. ಸಿನಿಮಾದಲ್ಲಿ ಕೆಲವರು ಈ ತರ ಇನ್ಸಿಡೆನ್ಸಸ್ ಸಿಗಾಕಂತ ಹೇಳಿ ಬರ್ತಿದ್ದಾರೆ. ಇಲ್ಲ ಅದೇ ಅವ್ರ ಪರ್ಸನಲ್ ಅದ್ ನಾವು ಅದ್ರ ಬಗ್ಗೆ ಏನು ನಾವು ಯೋಚನೆ ಮಾಡಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡ್ತಾನೆ. ಕೆಲವೊಂದು ನಮ್ಗೆ ಅದು ಯಾಕೆ ಈ ತರ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ದರ್ಶನ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ಒಂದೇ ಒಂದು ಒಳ್ಳೇದಿದೆ ಕೆಟ್ಟದಿದೆ. ಏನಂದ್ರೆ ಆ ಹುಡುಗನಿಗೆ ದೇವರು ದರ್ಶನ್ಗೆ ಎಷ್ಟು ಒಳ್ಳೆ ಅವಕಾಶಗಳು ಕೊಟ್ಟು ಎಷ್ಟು ಒಳ್ಳೆ ಹೆಸರು ಕೊಟ್ರು, ಅಷ್ಟೇ ಒಂದು ಏನೋ ಒಂದು ಅವ್ರ ಮೇಲೆ ಒಂದು ಕಪ್ಪು ಚಿಕ್ಕೆ ಬರೋ ತರ ಏನೋ ಆಗಿದೆ. ಸೊ ಅದು ಸರಿ ಹೋಗುತ್ತೆ ನನಗೆ ಅನ್ಸುತ್ತೆ. ಯಾಕಂದ್ರೆ ಮನುಷ್ಯ ತಪ್ಪು ಮಾಡದೆ ಮರ ತಪ್ಪು ಮಾಡಲ್ಲ. ಸೊ ಏನೋ ಚೆನ್ನಾಗಿದೆ ಸಾಕಷ್ಟು ನಮ್ಮ ಹುಡುಗರು. ಅದೇ ಯಾಕಂದ್ರೆ ಕಲಾವಿದರ ಮೇಲೆ ಆ ಕಲಾವಿದರ ಮೇಲೆ ಎಲ್ಲಾರ್ದು ಕಣ್ಣಿರುತ್ತೆ, ಎಕ್ಸ್ಪೋಸ್ ಇರುತ್ತೆ. ಯಾಕಂದ್ರೆ 10 ಮಿನಿಸ್ಟರ್ ಬರ್ಲಿ, ಒಬ್ಬ ಹೀರೋ ಬಂದ್ರೆ ಅವನ ಮರ್ಯಾದೆನೇ ಬೇರೆ ಇರುತ್ತೆ ಸ್ಟೇಜ್ ಮೇಲೆ. ಸೊ ಇದು ತುಂಬಾ ಕಾಮನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಯಾಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ರೀ, ಕಾಣಿಪಾಕಂ ದೇವಸ್ಥಾನಕ್ಕೆ 1 ತಿಂಗಳು ಮಾಲೆ ಹಾಕೊಂಡು, ಶ್ರಾವಣ ಮಾಸದಲ್ಲಿ ಮಾಲೆ ಹಾಕೊಂಡು ನಾನು ಹೆಂಡತಿ ಮಕ್ಕಳೆಲ್ಲ ಹೋಗಿದ್ದೀವಿ. ನಾನು ಆಕ್ಚುಲಿ ಗನ್ ಯಾವಾಗಲೂ ನನ್ನ ಇಲ್ಲಿ ಸೊಂಟದಲ್ಲಿ ಇರುತ್ತೆ. ಅವತ್ತು ಅದೇನೋ ತೆಗೆದ್ಬಿಟ್ಟು ನಾನು ಎಲ್ಲೋ ಕೈ ಇಡ್ತೀನಿ, ಅಂದ್ರೆ ಬ್ಯಾಗಲ್ಲಿ ಹಾಕ್ಬಿಡ್ತೀನಿ. ಅವತ್ತು ನನಗೆ ದೇವಸ್ಥಾನ ಹತ್ರ ಬರಕ್ಕೆ ಹೇಳಿದ್ರು 6:30ಗೆ ನಮ್ಮ ಇನ್ಸ್ಪೆಕ್ಟರ್ ಫ್ರೆಂಡ್ ನನಗೆ ಕಾಣಿಪಾಕಮಲ್ಲಿ. ಅಲ್ಲಿ ಹೋದ ತಕ್ಷಣ ನನಗೆ ಬನ್ನಿ ಕರ್ಕೊಂಡ್ಬಿಟ್ಟು ನಾನು ಆ ಹಡಹುಡಿಯಲ್ಲಿ ನಾನೇ ಡ್ರೈವ್ ಮಾಡ್ತಾ ಇದ್ದೆ, ನಾನು ಹೆಂಡತಿ ಮಕ್ಕಳೆಲ್ಲ. ನಾ ಕೆಳಗೆ ಹೇಳ್ಬಿಟ್ಟು ಹಂಗೆ ನಡ್ಕೊಂಡು ಹೋಗಿ ದರ್ಶನ ಆಯ್ತು, ಎಲ್ಲ ಪೂಜೆ ಎಲ್ಲ ಆಯ್ತು. ಈ ಹೊರಟು ಬರ್ಬೇಕಾದ್ರೆ ಕೂತ್ಕೊಳ್ತಾರಲ್ಲ, ನಾನು ಕೂತ್ಕೊಂಡೆ. ನೋಡಿದ್ರೆ ಗನ್ ಕಾಣಿಸ್ತಾ ಇದೆ ಪಾಯಿಂಟು. ಅದನ್ನ TV9 ಅವರು ಅಂದ್ರೆ ತೆಲುಗು TV9 ಅವರು ಅದನ್ನ ದೊಡ್ಡದಾಗಿ ಮಾಡಿ 6:30ಗೆ ದರ್ಶನ ಮಾಡ್ಕೊಂಡು ದೇವಸ್ಥಾನ ಬಂದೆ. ನನಗೆ 7:30 ಬೆಳಿಗ್ಗೆ 7:30ಗೆ ಡೆಟ್ರಾಯ್ಟ್ ಇಂದ ಫೋನ್ ಮಾಡ್ತಾನೆ ನನ್ನ ಫ್ರೆಂಡು ನಾಗೇಶ್ವರ ಅಂತ. ಏನ್ಟೆ ಇದು ಟಿವಿలో ಇಲಾಗ ಗಂತಿ ಸುಬ್ಬ ಅಂತ ಟೆಂಪಲ್ಗೆ ಅಂತ. ಯಾಕೆ ದೇವಸ್ಥಾನ ಯಾಕೋ ತಗೊಂಡೋದು? ಇಲ್ಲ ನಾ ಮರ್ತ್ಬಿಟ್ಟು ತಗೊಂಡೆ. ಆಮೇಲೆ ಇನ್ಸ್ಪೆಕ್ಟರ್ ಬಂದ್ರು, ಆಮೇಲೆ ಲೈಸೆನ್ಸ್ ತೋರಿಸ್ದೆ, ಲೈಸೆನ್ಸ್ ಆಕ್ಟಿವ್ ಆಯ್ತು ಅಂತ ನೋಡ್ಬಿಟ್ಟು ಆಮೇಲೆ ನಾನು ಹೇಳುದಿಲ್ಲ ಬೈ ಮಿಸ್ಟೇಕ್ ಆಗಿದೆ ಕ್ಷಮಿಸ್ಬಿಡಿ ಅಂತ ಅಲ್ಲೇ ಪ್ರೆಸ್ಗೆ ನಾನು ಕರೆದ್ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳಿದೆ. ಸರಿ ಈ ತರ ನೋಡಿ, ನಾನು ಏನೂ ಮಾಡಿಲ್ಲ, ನಾನು ಯಾರು ಶೂಟ್ ಮಾಡಿಲ್ಲ, ಇಲ್ಲ ನಾನು ಯಾರನ್ನ ಎದುರ್ಸಕ್ಕೆ ಗನ್ ತಗೊಂಡೋಗಿಲ್ಲ, ನನ್ನ ಮೇಲೆ ಕೆಟ್ಟ ಅಪವಾದ ಬಂತು. ಈ ದರ್ಶನ್ ಅವರು ಅಷ್ಟೇ, ಅದು ಏನ್ ಮಾಡಿದಾರೋ ಯಾರು ಏನ್ ಮಾಡಿಲ್ಲ ಅದು ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಬಟ್ ಅವ್ರ ಮೇಲೆ ಒಂದು ಅಪಾದನೆ ಇದೆ, ಅದನ್ನ ನೋಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ತುಂಬಾ ಸ್ಟ್ರಾಂಗ್ ಇದೆ. ಆ ವಿಷಯದಲ್ಲಿ ನಾನು ಈರೋ ಗೌರ್ಮೆಂಟ್ಗೆ ನಾನು ನಮ್ಮ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ DK ಶಿವಕುಮಾರ್ ಅವರಾಗ್ಲಿ ಆ ಆಕ್ಷನ್ ತಗೊಳ್ತಾ ಇದ್ದಾರೆ.
ಅದ್ರ ಮೇಲೆ ತುಂಬಾ ಗಮನ ಇದೆ ಇವತ್ತು. ಲಾ ಅಂಡ್ ಆರ್ಡರ್ ದೊಡ್ಡವರು ಚಿಕ್ಕವರು ಇಲ್ಲದೆ ಅದು ಒಂದು ಆಕ್ಟ್ ಮಾಡ್ತಾ ಇದೆ, ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಏನೇ ಇದ್ರು ತಪ್ಪೇ, ಅದಕ್ಕೇನು ಶಿಕ್ಷೆನೋ ಗೊತ್ತಿಲ್ಲ. ಬಟ್ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಟ್ಟರೆ ತಪ್ಪಾಗುತ್ತೆ. ಬಟ್ ಅದಕ್ಕಂತ ಪೊಲೀಸ್ ಇದ್ದಾರೆ, ನ್ಯಾಯ ಇದೆ, ಅದೇನೇ ತೀರ್ಮಾನ ಕೋರ್ಟಲ್ಲಿ ಆಗುತ್ತೆ, ನಮ್ಮ ಕೈಲಿಲ್ಲ. ಸೊ ಅದಕ್ಕೆ ದರ್ಶನ್ ಬಗ್ಗೆ ತುಂಬಾ ಕೇಳಿದ್ರು ನನಗೆ, ಬಟ್ ನಾನು ಎಲ್ಲೂ ಹೇಳಿಲ್ಲ. ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ. ಮನುಷ್ಯ ತಪ್ಪು ಮಾಡ್ತಾರೆ, ಬಟ್ ತಪ್ಪು ಮಾಡಿದಾರಿಲ್ಲ ಅಂತ ನಮಗ್ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ತುಂಬಾ ತಪ್ಪಾಗುತ್ತೆ. ನಿಜ ಏನಂತ ಗೊತ್ತಿಲ್ಲ ಸುಮ್ನೆ ಯಾರ ಬಗ್ಗೆ ಗೂಬೆ ಕೂರ್ಸೋದು ತುಂಬಾ ತಪ್ಪಾಗತ್ತೆ. ಅದೇ ಬರ್ಲಿ, ಎಲ್ಲ ಚೆನ್ನಾಗಿಲ್ಲ, ನಮ್ಮ ಹುಡುಗರು ಎಲ್ಲ ಚೆನ್ನಾಗಿರ್ಲಿ. ಯಾಕಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು. ಅದನ್ನ ಬೆಳೆಸಕ್ಕೆ ಈ ತರ ಯೂತ್ ಹುಡುಗರು ಬೇಕು. ಇವರೆಲ್ಲ ಚೆನ್ನಾಗಿ ನಿಂತ್ಕೊಂಡ್ರೆ ನಮ್ಮ ಕರ್ನಾಟಕ ಒಂದು ಚಿತ್ರರಂಗ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಹೆಸರು ತರುತ್ತೆ. ಇವಾಗೆಲ್ಲ ನಮ್ಗೆ ರಿಷಬ್ ಶೆಟ್ಟಿ ಅವರಾಗ್ಲಿ ಅಥವಾ ಈ ಕಾಂತಾರ ಮಾಡಿದ್ರು, ಅದರಿಂದ ಒಳ್ಳೆ ಹೆಸರು, KGF ಇಂದ ಒಳ್ಳೆ ಹೆಸರು, ಏಷ್ಯಾದಿಂದ. ಸೊ ಈಗ ಎಲ್ಲ ಸುದೀಪ್ ಅವರು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ದರ್ಶನ್ ಅವ್ರದ್ದು ಚೆನ್ನಾಗಿದೆ. ಹಿಂಗೆ ನಡೀಲಿ, ಇನ್ನೂ ಹೊಸ ಕಲಾವಿದರು ಬರಲಿ ಅಂತ ನನಗೊಂದು ಆಸೆ. ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.